ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲೆ. ಕಳ್ಳರ ರೀತಿ ಫೋಟೋಗೆ ಪೋಸ್ ಕೊಟ್ಟಿರೋ ಇವರು ಚಿನ್ನಾಭರಣ, ಹಣ ಕಳ್ಳರಲ್ಲ. ಆದ್ರೆ ಇವರು ಸರ್ಕಾರಿ ನೌಕರಿ ಕಳ್ಳರೆಂದ್ರೆ ತಪ್ಪಿಲ್ಲ. ಇವರು 2011ರಲ್ಲಿ ನಕಲಿ ಪಿಯುಸಿ ಅಂಕಪಟ್ಟಿ ಲಗತ್ತಿಸಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಗ್ರಾಮ ಲೆಕ್ಕಿಗ ಹುದ್ದೆಯನ್ನು ಪಡೆದವರು. ನವ್ಯಶ್ರೀ ದೇವರಾಜ್, ನಟರಾಜ್ ಮುನಿಯಪ್ಪ, ಸುಬ್ರಹ್ಮಣಿ ಎನ್ಸಿ ಈ ಮೂವರು ನಕಲಿ ಪಿಯುಸಿ ಅಂಕಪಟ್ಟಿ ಸಲ್ಲಿಸಿ ಗ್ರಾಮ ಲೆಕ್ಕಿಗ ಸರ್ಕಾರಿ ಹುದ್ದೆಯನ್ನು ಪಡೆದ ವಂಚಕರಾಗಿದ್ದಾರೆ. ಅಷ್ಟೇ ಅಲ್ಲ, 1 ವರ್ಷ ಸರ್ಕಾರಿ ಗ್ರಾಮ ಲೆಕ್ಕಿಗ ಅಂತ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ನವ್ಯಶ್ರೀ ಅಸಲಿ ಪಿಯು ಅಂಕ 408 ಇದ್ದು 539 ಇರುವ ನಕಲಿ ಅಂಕಪಟ್ಟಿಯನ್ನು ಕೊಟ್ಟಿದ್ರು. ನಟರಾಜ್ 199 ಅಂಕ ಪಡೆಯುವ ಮೂಲಕ ಪಿಯುಸಿಯಲ್ಲಿ ಫೇಲ್ ಆಗಿದ್ದ. ಆದ್ರೆ 550 ನಕಲಿ ಅಂಕಪಟ್ಟಿ ಸಲ್ಲಿಸಿದ್ದ. ಸುಬ್ರಹ್ಮಣಿ 277 ಅಂಕ ಪಡೆದಿದ್ದು 554 ನಕಲಿ ಅಂಕಪಟ್ಟಿ ಸಲ್ಲಿಸಿದ್ರು. ಈ ಬಗ್ಗೆ ತಹಶೀಲ್ದಾರ್ ಮೂಲಕ ಬಾಗಲಕೋಟೆ ನವನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ನಂತರ ಪ್ರಕರಣ ಬಾಗಲಕೋಟೆ ಸಿಜೆಎಂ ನ್ಯಾಯಾಲಯದಲ್ಲಿತ್ತು. ಸುದೀರ್ಘ ವಿಚಾರಣೆ ನಡೆಸಿದ ನಂತರ ಇದೀಗ ಮಹತ್ವದ ತೀರ್ಪು ಹೊರಬಂದಿದೆ. ಬಾಗಲಕೋಟೆ ಸಿಜೆಎಂ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಮಹೇಶ್ ಪಾಟೀಲ್ ಅವರು 3 ವಂಚಕರಿಗೆ 4 ವರ್ಷ ಸದಾ ಶಿಕ್ಷೆ, ತಲಾ 1,25,000 ದಂಡ ವಿಧಿಸಿ ತೀರ್ಪನ್ನು ಕೊಟ್ಟಿದ್ದಾರೆ. ನವನಗರ್ PS ಲಿಮಿಟ್ಸ್ ಅಲ್ಲಿ 3 ಕೇಸಲ್ಲಿ ಕ್ರೈಮ್ ನಂಬರ್ 100/14, 108/14, 107/14 ಅಲ್ಲಿ ಚೀಟಿಂಗ್ ಕೇಸಲ್ಲಿ 3 ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ. ಆ 3 ಕೇಸಲ್ಲಿ 3 ಆರೋಪಿ ನವ್ಯಶ್ರೀ ಡಿ, ಸುಬ್ರಹ್ಮಣಿ ಮತ್ತೆ ನಟರಾಜ್ ಇವರು ಒಂದೇ ಟೈಪ್ ಅಫೆನ್ಸ್ ಮಾಡಿದ್ದಾರೆ. ಫೇಕ್ PUCದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ಕೆಲಸಗೆ ಆ ಟೈಮಲ್ಲಿ ಕೊಡೋ ಡಾಕ್ಯುಮೆಂಟ್ಸ್ ಅಲ್ಲಿ ಫೇಕ್ ಸರ್ಟಿಫಿಕೇಟ್ ತಗೊಂಡು ಜಾಬ್ ತಗೊಂಡಿದ್ದಾರೆ. ಮತ್ತೆ ನಮಗೆ ಗೊತ್ತಾದ್ಮೇಲೆ ನಮ್ಮವರು ಕೇಸ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ 11 ಇಯರ್ಸ್ ಆದ್ಮೇಲೆ ಬೇಸ್ಡ್ ಆನ್ ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್, ಬೇಸ್ಡ್ ಆನ್ ಕಂಟಿನ್ಯೂಸ್ ಫಾಲೋ ಅಪ್ ಅವರು ಏನ್ ಮಾಡಿದ್ದಾರೆ ಆ ಟೈಮ್ದು ಆ ಟೈಮ್ದು ಪೊಲೀಸ್ ಅಧಿಕಾರಿ. ಈಗ ನಿನ್ನೆ ನಮಗೆ ಆ 3 ಕೇಸಲ್ಲಿ ನಮಗೆ ಕನ್ವಿಕ್ಷನ್ ಸಿಕ್ಕಿದೆ. 3 ಜನ ಆರೋಪಿಗೆ 4 ವರ್ಷ ಕನ್ವಿಕ್ಷನ್ ಸಿಕ್ಕಿದೆ. ಮತ್ತೆ ನಾವು ಈಗ ಜಜ್ಮೆಂಟ್ ತಗೊಂಡು ಅದಕ್ಕೆ ಸ್ಟಡಿ ಮಾಡಿ ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ ಮತ್ತೆ ನಾವು ಡೀಟೇಲ್ಸ್ ತಗೊಂತೀವಿ. ನವ್ಯಶ್ರೀ ದೇವರಾಜ ತುಮಕೂರು ಜಿಲ್ಲೆಯ DM ಪಾಳ್ಯ ನಿವಾಸಿಯಾಗಿದ್ದಾಳೆ. ಈಕೆ ಮುಧೋಳ ತಾಲೂಕಿನ ಜಿರಗಾಳ ಹಾಗೂ ಚಿಕ್ಕಚುಂಡಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾಳೆ. ನಟರಾಜ ಚಿಕ್ಕಬಳ್ಳಾಪುರದ ಶಾಂತಿನಗರದ ವಾರ್ಡ್ 21ರ ನಿವಾಸಿ. ಜಮಖಂಡಿ ಹಾಗೂ ತೆರದಾಳ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ದಾನೆ. ಸುಬ್ರಹ್ಮಣಿ NC ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ನಲ್ಲೇನಹಳ್ಳಿ ನಿವಾಸಿಯಾಗಿದ್ದು ಜಮಖಂಡಿ ಹಾಗೂ ರಬಕಬಿಯಲ್ಲಿ ಕರ್ತವ್ಯವನ್ನು ಸಲ್ಲಿಸಿದ್ದಾನೆ. ಎಲ್ಲರೂ ನಕಲಿ ಅಂಕಪಟ್ಟಿ ಮೇಲೆ ಕೆಲಸ ಪಡೆದು 1 ವರ್ಷ ಕರ್ತವ್ಯ ಮಾಡಿದ್ದಾರೆ. ಇವರು ಆಯ್ಕೆಯಾದ ಸಂದರ್ಭ ಉಡುಪಿಯಲ್ಲಿ ನಕಲಿ ಅಂಕಪಟ್ಟಿ ಬಹಿರಂಗವಾದಾಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಪುನರ್ ಪರಿಶೀಲನೆ ನಡೆಸಿದಾಗ ಇದು ಬಯಲಾಗಿದೆ. ಇದು ಅಧಿಕಾರಿಗಳ ಗಮನಕ್ಕೆ ಬಂದ ನಂತರ ಬಾಗಲಕೋಟೆ ನವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಕೋರ್ಟ್ ತೀರ್ಪು ವಂಚಕರಿಗೆ ತಕ್ಕ ಶಿಕ್ಷೆ ಘೋಷಣೆ ಮಾಡಿದೆ. ನ್ಯಾಯಾಧೀಶರ ತೀರ್ಪಿಗೆ ಸ್ಥಳೀಯರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಇವರಿಗೆ ಶಿಕ್ಷೆ ನೀಡಿದ್ದು ವಂಚಕರಿಗೆ ಎಚ್ಚರಿಕೆ ಕರೆಗಂಟೆಯಾಗಿದೆ. ಆದರೆ ನೌಕರಿ ಕೊಡುವ ಪ್ರಕ್ರಿಯೆಯಲ್ಲಿದ್ದ ಅಧಿಕಾರಿಗಳ ಕೈವಾಡ ಕೂಡ ಇಲ್ಲಿದೆಯಾ? ನಕಲಿ ಅಂಕಪಟ್ಟಿ ಪರಾಮರ್ಶಿಸಿ ನೌಕರಿ ಕೊಟ್ರ ಅವರ ಪಾತ್ರ ಏನಾದ್ರೂ ಇದೆಯಾ? ಈ ಬಗ್ಗೆ ಕೂಡ ತನಿಖೆ ನಡೆಸಿ ಅವರ ಮೇಲೂ ಸೂಕ್ತ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಬಾಗಲಕೋಟೆಯ ಸೀನಿಯರ್ ಸಿವಿಲ್ ಸಿಜೆಎಂ ನ್ಯಾಯಾಲಯದ ನ್ಯಾಯಾಧೀಶರು ನಕಲಿ ದಾಖಲೆಗಳನ್ನು ನೀಡಿ ಗ್ರಾಮ ಲೆಕ್ಕಿಗ ಹುದ್ದೆಯನ್ನು ಗಿಟ್ಟಿಸಿಕೊಂಡಂಥ ಅಪರಾಧಿಗಳಿಗೆ ಶಿಕ್ಷೆ ನೀಡಿದ್ದಾರೆ. ನಾನು ಆ ಶಿಕ್ಷೆಯನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ಆ ಶಿಕ್ಷೆ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಸರ್ಕಾರಿ ಅಭಿಯೋಜಕರಿಗೆ ಹಾಗೂ ಚಾರ್ಜ್ ಶೀಟನ್ನು ತಯಾರು ಮಾಡಿದಂಥ ಪೊಲೀಸ್ ಇಲಾಖೆಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದರೆ ಇಂಥವ್ರು ಎಷ್ಟೋ ನಕಲಿ ಜನ ಇದ್ದಾರೆ. ಯಾಕಂದರೆ ಇವ್ರನ್ನ ಅವಾಗ ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥ ಸಂದರ್ಭದೊಳಗನ ಇದು ನಕಲಿ ಇದೆಯೋ ಅಸಲಿ ಇದೆಯೋ ಅನ್ನೋದು ಅವತ್ತು ವಿಚಾರ ಮಾಡಬೇಕಾಗಿತ್ತು ಅಧಿಕಾರಿಗಳು. ಆದರೆ ಪರಿಶೀಲನೆ ಮಾಡೋರು ಕೂಡ ಇದರಲ್ಲಿ ಅವ್ರದ್ದು ಏನೋ ಪಾತ್ರ ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂದರೆ ನೀವು ಅವತ್ತು ಯಾವ ರೀತಿ ನೀವು ಪರಿಶೀಲನೆ ಮಾಡಿದರೆ ನೀವು ವಜಾಗೊಳಿಸಿ ದೂರನ್ನು ಸಲ್ಲಿಸಿದ ನಂತರ ಪ್ರಕರಣ ತನಿಖೆಯಲ್ಲಿ ಇವರು ಕೊಟ್ಟಿ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಟ್ಟು ಹುದ್ದೆಯನ್ನು ಪಡೆಯುವುದು ದೃಢಪಟ್ಟ ನಂತರ ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಪಟ್ಟಿ ಸಲ್ಲಿಸಿದರು. ಪ್ರಕರಣ ವಿಚಾರಣೆ ನಡೆಸಿದ ಮಹೇಶ್ ಪಾಟೀಲ್ ಮಾನ್ಯ ಹಿರಿಯ ದಿವಾನಿ ನ್ಯಾಯಾಧೀಶರು ಇವರು ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಅವ್ರ ಮೇಲೆ ಆಪಾದನೆ ದೃಢವಾದ ನಂತರ ಪ್ರತಿ
ನವೇಶ್ರೀ ಇವರಿಗೆ 3 ವರ್ಷ 1,25,000 ದಂಡ, ಹಾಗೂ ಸುಬ್ರಹ್ಮಣ್ಯ NC ಇವರಿಗೆ 4 ವರ್ಷ 1,25,000 ದಂಡ, ಹಾಗೂ ನಟರಾಜ್ M ಮುನಿಯಪ್ಪ ಇವರಿಗೆ 4 ವರ್ಷ 4 ವರ್ಷ ಶಿಕ್ಷೆ 1,25,000 ದಂಡವನ್ನು ವಿಧಿಸಿರುತ್ತದೆ. ಒಟ್ನಲ್ಲಿ ನಕಲಿ ಗ್ರಾಮ ಲೆಕ್ಕಿಗರ ಅಸಲಿ ಮುಖ ದರ್ಶನವಾಗಿದ್ದು ಕೋರ್ಟ್ ಮುಖಕ್ಕೆ ಮಂಗಳಾರತಿ ಮಾಡಿ ಶಿಕ್ಷೆ ದಂಡ ತೀರ್ಪು ನೀಡಿದೆ. ಆ ಮೂಲಕ ವಂಚಕರಿಗೆ ಖಡಕ್ ಎಚ್ಚರಿಕೆ ಸಂದೇಶ ರವಾನೆಯಾಗಿದೆ.